ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಒಂದು ಬೆಳಗಿನ ವಿಶೇಷ ಕಾರ್ಯಕ್ರಮ. ಇವತ್ತು ನಾನು ಮೈಸೂರು ಜಿಲ್ಲೆ ಕ್ಯಾರ್ನಗರ ತಾಲೂಕಲ್ಲಿ ಮಾಡ್ತಾ ಇದ್ದೀನಿ. ನಿನ್ನೆ ಪಾರ್ಲಿಮೆಂಟಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಮಹಾತ್ಮ ಹೆಸರನ್ನು ಬದಲಾಯಿಸಿ ಇಡೀ ದೇಶದಲ್ಲಿ ಮಹಾತ್ಮ ಗಾಂಧಿ ಹೆಸರನ್ನು ಕಿತ್ತೋಗಿ ಹಾಕೋದಕ್ಕೆ BJP ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ. ಮಹಾತ್ಮ ಗಾಂಧಿ ಹೆಸರು ಅದು ಪ್ರತಿಮೆಯನ್ನು ಕೂಡ ಸಂಸತ್ತಿನ ಹಿಂದಕ್ಕೆ ಹಾಕಲಾಗಿದೆ. ಸೊ ಈ ಕಾರಣಕ್ಕೋಸ್ಕರ ಮಹಾತ್ಮ ಗಾಂಧಿ ಯಾವತ್ತಿಗೂ ಸಾರ್ವಕಾಲಿಕ ಬದುಕಿರ್ತಾರೆ ಮತ್ತು ಅವರ ಆತ್ಮಚರಿತ್ರೆ, ನನ್ನ ಸತ್ಯಾನ್ವೇಷಣೆ, ಆತ್ಮಕಥೆ, ಈ ಪುಸ್ತಕ ಬರೆದು ಸುಮಾರು 100 ವರ್ಷಗಳಾಯಿತು. ಅದು ಶತಮಾನೋತ್ಸವ 1925ರಲ್ಲಿ ಈ ಪುಸ್ತಕ ಬರೆದರು ಗಾಂಧೀಜಿ. ಸೊ ಇವತ್ತಿಗೆ ಅದು ಶತಮಾನೋತ್ಸವ. ಹಾಗಾಗಿ ನಮ್ಮ ಚಾನಲ್ ವತಿಯಿಂದ ನಮ್ಮ ಎಲ್ಲ ಸ್ನೇಹಿತರು, ವೀಕ್ಷಕರು ಮತ್ತು ನಮ್ಮ ಹಿತೈಷಿಗಳೆಲ್ಲರಿಗೂ ಕೊಡ್ತಾ ಇದ್ವಿ. ನಮ್ಮ ಎದುರುಗಡೆ ಇರ್ತಕ್ಕಂಥ ಡಾಕ್ಟರ್ ಮೆಹಬೂಬ್ ಖಾನ್ ಸಮಾಜ ಸೇವಕರು ಮತ್ತು ಹಿರಿಯ ವೈದ್ಯರು, ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕು ಅಂತೇಳಿ ಸರ್ಕಾರಕ್ಕೆ ಸಾಕಷ್ಟು ಬಾರ ಹೇಳ್ತಾ ಇದ್ದೀವಿ. ಸೊ ಇಂಥ ಸಂದರ್ಭದಲ್ಲಿ ಗಾಂಧಿ ಹೆಸರಲ್ಲಿ ಸೇವೆ ಮಾಡ್ತಾ ಇರ್ತಕ್ಕಂಥ ಮತ್ತು ಬಡ ಜನರಿಗೆ ಸೇವೆ ಮಾಡ್ತಾ ಇರ್ತಕ್ಕಂಥ ಇವರು ಇನ್ನೂ ಹೆಚ್ಚಿನ ಜನರಿಗೆ ಸೇವೆ ಮಾಡಲಿ. ಗಾಂಧಿ ಅಂದರೆ ಸತ್ಯ, ಗಾಂಧಿ ಅಂದರೆ ಸತ್ಯಾಗ್ರಹ. ಸೊ ಆ ಸತ್ಯಾಗ್ರಹ ಯಾವತ್ತಿಗೂ ಇರಲಿ ಮತ್ತು ಗಾಂಧಿಯ ಹೆಸರು ಎಲ್ಲ ಕಡೆ ಹರಡಲಿ ಅಂಥೇಳಿ ಈ ಆತ್ಮಕಥೆಯನ್ನು ಡಾಕ್ಟರ್ ಮೆಹಬೂಬ್ ಖಾನ್ ಅವರಿಗೆ ನಾನು ಉಡುಗೊರೆಯಾಗಿ ಕೊಡ್ತಾ ಇದ್ದೀವಿ. ಈ ರೀತಿ ನಾವು ಸಾವಿರಾರು ಜನ ಕೊಡ್ತೀವಿ. ನೀವು ಫೋನ್ ಮಾಡಿದ್ರೆ ನಿಮ್ಮ ಊರಿಗೆ, ನಿಮ್ಮ ಜಿಲ್ಲೆಗೆ ಬಂದು ಮಾತಾಡ್ತೀವಿ. ಸರ್, ನಿಮ್ಮ ಗಾಂಧಿ ಬಗ್ಗೆ ಯಾರು ಮಾತಾಡೋ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಅವರ ಇತಿಹಾಸ ಇಡೀ ಪ್ರಪಂಚದಲ್ಲಿದೆ, ಒಂದು ಕಡೆ ಇಲ್ಲ. ನಮ್ಮ ದೇಶದಲ್ಲಿದ್ದರೆ ಪರವಾಗಿಲ್ಲ, ಇಡೀ ಪ್ರಪಂಚದಲ್ಲಿ ಗಾಂಧಿ ಯಾರು ಅಂತಂದರೆ ಯಾರು ಬೇಕಾದ್ರೂ ಹೇಳ್ತಾರೆ. ಅವ್ರ ಇತಿಹಾಸ ಅವ್ರು ಏನು ಇವತ್ತು ಮಾಡಿದ್ದಾರೆ, ಅದರಿಂದ ಇವತ್ತು ನಾವು ಇಂಡಿಯಾದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅವ್ರು ಮಾಡಿರುವಂಥ ಕಾರ್ಯಕ್ರಮಗಳಿದೆಯಲ್ಲ, ಯಾರೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸಾಕಷ್ಟು ವಿದ್ವಾಂಸರೆಲ್ಲ ಹೇಳಿದ್ದಾರೆ, ಗಾಂಧಿಯನ್ನು ಯಾವತ್ತು ನಾವು ತೆಗಿತೀವೋ ಅವತ್ತು ವಿಶ್ವದ ಸರ್ವನಾಶ. ತೆಗಿಯಕ್ಕಾಗೋದೇ ಇಲ್ಲ, ತೆಗಿಯಕ್ಕಾಗೋದಿಲ್ಲ, ತೆಗಿಯಕ್ಕೆ ನಾವು ಕೊಡಲ್ಲ. ನಾವು ಅದರ ಜೊತೆಲಿ ನಾವು ಕೈ ಜೋಡಿಸ್ತೀವಿ. ಇದು ಮೆಹಬೂಬ್ ಖಾನ್ ಅವರ ಮಾತು. ಸತ್ಯಾಗ್ರಹ ಮತ್ತು ಸತ್ಯ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಗಾಂಧಿ, ನಾವು ಅದ್ರ ಜೊತೆಲಿ ಇರ್ತೀವಿ. ನಮಸ್ಕಾರ.